ನಾವು ಮಾಗಡಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು MS ರಾಮಯ್ಯ ಆಸ್ಪತ್ರೆ ಮತ್ತು ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಬರ್ತಾಯಿದ್ವಿ, ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಬರ್ತಾಯಿದ್ವಿ. ನಿಮಗೆಲ್ಲ ತಿಳಿದಿರುವಂಥದ್ದು ಮೆಗಾ ಕ್ಯಾಂಪ್ಗಳು ಮಾಡ್ತಾಯಿದ್ವಿ. ಇದು ನಮ್ಮ BMRD ಮಾಜಿ ಅಧ್ಯಕ್ಷರು ಕೆಂಚೇಗೌಡರು ಒಂದು ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ದಯಮಾಡಿ, ಏಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಹಲವಾರು ಸಮಸ್ಯೆಗಳಿರ್ತವೆ ಅವ್ರಿಗೆ. ಅದರಲ್ಲೂ ಹೆಣ್ಮಕ್ಳುಗಳು, ಹೆಚ್ಚಿಗೆ ಹೆಣ್ಮಕ್ಳುಗಳು ನಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಒಂದು ಎಲ್ಲರೂ ತೋರಿಸ್ಕೋಬೇಕು, ಒಂದು ಅವಕಾಶಗಳು ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಬಾಲಣ್ಣವರು ನನಗೆ ಚುನಾವಣೆದ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ, ಪ್ಲಸ್ಸು ಇನ್ನು ಕ್ರೀಡಾ ಸಾಂಸ್ಕೃತಿಕ ಕೆಲಸಗಳು, ಕ್ರೀಡಾ ಸ್ಪರ್ಧೆಗಳು ಅವೆಲ್ಲ ಒಂದು ಕಡೆ ಆದರೆ, ಎಲ್ಲ ಒಂದು ಕಡೆ ಆರೋಗ್ಯದ ಕಡೆಯೂ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದೊಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಭಾನುವಾರ 29ನೇ ತಾರೀಕು ಭಾನುವಾರ ಬೆಳಗುಂಬ ಪಂಚಾಯಿತಿ ಅರ್ತಿಗೇಟ್ನಲ್ಲಿ ಇವತ್ತು ಮೆಗಾ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ನಮಗೆ ರಾಮಯ್ಯ ಹಾಸ್ಪಿಟ್ಲಿಂದ ನುರಿತ ವೈದ್ಯರು ಬರ್ತಾಯಿದ್ರು, ಎಲ್ಲ ಡಿಪಾರ್ಟ್ಮೆಂಟು ಸಂಬಂಧಪಟ್ಟಂತೆ. ಮತ್ತು ಅಲ್ಲಿ ಕ್ಯಾನ್ಸರು, ಹೆಣ್ಮಕ್ಳಿಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳು ಇರ್ತವೆ. ಆ ಕ್ಯಾನ್ಸರ್ನ ಚೆಕ್ ಮಾಡಲಿಕ್ಕೇ ಒಂದು ಹೈಟೆಕ್, ಕರ್ನಾಟಕದಲ್ಲಿ ಅದು 2ನೇದು 3ನೇದು ಇರಬೇಕಂತ ಹೈಟೆಕ್ ಬಸ್ಸೇ ಬರುತ್ತೆ. ಅದು ಲೇಡೀಸ್ಗೆ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೆ ಒಂದು. 2ನೇದು ಮತ್ತು ಹಲ್ಲನ್ನು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಅಕಸ್ಮಾತ್ ಕೀಳಬೇಕು ಅಂತ ಹೇಳಿದ್ರೆ ಕಿತ್ತಿ ಅದಕ್ಕೂ ವ್ಯವಸ್ಥೆ ಇದೆ. ಮತ್ತು ಕಣ್ಣಿಂದು ಸುಮಾರು ಜನಕ್ಕೆ ಕಣ್ಣಿನ ದೋಷ ಇದೆ. ಈಗ ಆ ಕಣ್ಣನ್ನು ಸಿಕ್ಕ ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದುಬಿಡ್ತೀವಿ. ಅವ್ರನ್ನ ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಆದಮೇಲೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಆಪ್ರೇಷನ್ ಏನಾದ್ರು ಹೆಚ್ಚಿನ ದೈಹಿಕ ಸಂಬಂಧಪಟ್ಟಂತೆ ಯಾವುದಾದ್ರು ಆಪ್ರೇಷನ್ ಇತ್ತು ಅಂತೇಳಿ ಅದು ನಮ್ಮ ಬಾಲಣ್ಣವರ ಸಹಾಯದೊಂದಿಗೆ ಅದನ್ನು ಸಹ ಅವ್ರ ಪಾಪ ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಪ್ರಚಾರ ಆಗಬೇಕಲ್ಲ, ಆಗ ನಾವು ಅಂಗನವಾಡಿ ಅವ್ರನ್ನ ಎಲ್ಲನೂ ಉಪಯೋಗಿಸ್ಕೊತೀವಿ. ಮುಖ್ಯವಾಗಿ ನಮ್ಮ ಮುಖಂಡರುಗಳು, ಪಂಚಾಯಿತಿಯ ಮುಖಂಡರುಗಳ ಮುಖಂಡತ್ವದಲ್ಲಿ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಇದೊಂದು ಪ್ರಚಾರ ಆಗಲಿ ಅಂತೇಳಿ ತಮ್ಮೆಲ್ಲರೂ ಸಹ ಕರೆದಿರುವಂಥದ್ದು ಉತ್ತಮವಾದ ಕಾರ್ಯಕ್ರಮ ಇದು. ಎಲ್ಲ ಒಂದು ಕಡೆ ಬಾಲಣ್ಣವರು ಸೇವೆಯನ್ನು ಓಟಾಗಿ ಗೆಲ್ಲಿಸಿದ್ದಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಅವ್ರ ಸೇವೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯವನ್ನು ತೆಗೆದುಕೊಳ್ಳುವಂಥ ಸೇವೆಯನ್ನು ಕೊಡಲಿಕ್ಕೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಲ್ರೆಡಿ ಎಲ್ಲ ಪಂಚಾಯತಿಗಳು ಮಾಡ್ಕೊಂಬರ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಕ್ರಬೈಲಿ ಕೇಳ್ತಾಯಿದ್ದಾರೆ, ಬ್ಯಾಲ್ಕೆರೆಯಲ್ಲಿ ಕೇಳ್ತಾಯಿದ್ದಾರೆ, ಇನ್ನು ಹಲವಾರು ಕಡೆ ಕ್ಯಾಂಪ್ಗಳು ಕೇಳ್ತಾಯಿದ್ದಾರೆ, ಅಲ್ಲೂ ಸಹ ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಮ್ಮ ಗಮನಕ್ಕೆ ಇದೊಂದು ತರ್ತಾಯಿದ್ದೀವಿ. ಸರ್ ಇದು ಅದಾಗಲೇ 7ನೇ ಕ್ಯಾಂಪು ಸರ್. ಇದು ಮೆಗಾ ಕ್ಯಾಂಪಲ್ಲಿ ಮತ್ತಿಕೆರೆಯಲ್ಲಿ ಒಂದು ಮಾಡಿದ್ದೋ, ಇಲ್ಲಿ ನಂಜಯ್ಯನಪಾಳ್ಯದಲ್ಲಿ ಮಾಡಿದ್ದೋ, ಬಾಚಿನಟ್ಟಿಲಿ ಒಂದು ಮಾಡಿದ್ದೋ, ಇನ್ನು ಹಲವಾರು ಕಡೆ ಮಾಡಿದ್ದೋ. ಇದು ಒಂದು ಮೆಗಾ ಕ್ಯಾಂಪ್. ಇದು ಅಂದರೆ ಎಲ್ಲ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಚರ್ಮ ರೋಗ, ಕಣ್ಣಿನ ತಪಾಸಣೆ, ಸಾಮಾನ್ಯ ಮತ್ತು ಇ ಸಿ ಜಿ ಅಂದರೆ ಎಕೋನೂ ಮಾಡ್ತೀವಿ ನಾವು. ECG ಸುಮ್ಮನೆ ಮಾಡಿ ಕಳಿಸೋದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅದನ್ನೇ ಒಂದು ಸಪ್ರೇಟ್ ಮಿಷಿನ್ ತರಿಸಿ, ಎಕೋ ಮಿಷಿನು ತರಿಸಿ ಅಲ್ಲೇ ಸ್ಪಾಟಲ್ಲಿ ಮಾಡೋವಂಥದ್ದು. ಶ್ವಾಸಕೋಶ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಕಿವಿ ಮೂಗು ಗಂಟಲು, ENT ಸಂಬಂಧಪಟ್ಟಿದ್ದು, ಮೂಳೆ ರೋಗದ್ದು. ಅದರಲ್ಲಿ ನಮ್ಮ ರೈತಾಪಿ ಜನಗಳು ಪಾಪ ಎಲ್ಲರೂ ಸಹ ಕಾಲು ನೋವು ಅಂತಾರೆ. ಅದಕ್ಕೆಲ್ಲರಿಗೂ ಟ್ರೀಟ್ಮೆಂಟ್ ಅಲ್ಲೇ ಟ್ರೀಟ್ಮೆಂಟು ಕೊಟ್ಟು ಅವ್ರಿಗೆ ಮೆಡಿಷನ್ನು ಏನು ಆಯಿಂಟ್ಮೆಂಟ್ ಬೇಕಾ, ಮಾತ್ರೆಗಳು ಬೇಕಾ ಅದನ್ನು ಕೊಡ್ತೀವಿ. ಜೊತೆಯಲ್ಲಿ ಆಪ್ರೇಷನ್ ಆಗಬೇಕು ಅಂತೇಳಿದ್ರೆ ಆಪ್ರೇಷನ್ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು BP, ಶುಗರ್, ಸಕ್ಕರೆ, ಅಲರ್ಜಿಗೆ ಎಲ್ಲ ಪ್ರತಿಯೊಂದು ಮನುಷ್ಯನಿಗೆ ಏನೇನು ದೋಷಗಳಿದೆಯೋ ಎಲ್ಲದಕ್ಕೂ ಇದೊಂದು ಕೆಲಸಗಳು ಮಾಡೋಕ್ಕೆ ಹೊರಟಿದ್ದೀವಿ. ಅದನ್ನು ಆರೋಗ್ಯವನ್ನು ಸರ್ ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಇರುತ್ತೆ. ಮತ್ತು ಯಾರು ಬರ್ತಾರೋ ರೋಗಿಗಳು ಪಾಪ ತೋರಿಸ್ಗಳಿಗೆ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹಣ್ಣು ಹಂಪಲುಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರ್ತದೆ. ಪ್ಲಸ್ಸು ಬಂದಂಥವ್ರು ಊಟ ಮತ್ತು ಬಂದು ಹೋಗಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ, ಕರ್ಕೊಂಡೋಗಿ ಬಿಡೋಕ್ಕೆ ಮತ್ತು ಕರ್ಕೊಂಡು ಹೋಗಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಇಷ್ಟು ಎಲ್ಲ ಬಾಲಣ್ಣವರ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟು ಮತ್ತು ತಮಾಜಣ್ಣವರ ಮುಖಂಡತ್ವದಲ್ಲಿ ಇಷ್ಟು ಕೆಲಸಗಳು ಸುರೇಶ್ ಅಣ್ಣವರು ಸರ್ ಗೆಸ್ಟ್ಗಳು ನಮ್ಮ ಸುರೇಶ್ ಅಣ್ಣನ ಕರಿತಾ ಇದ್ದೀವಿ. ಸುರೇಶ್ ಅಣ್ಣವ್ರದಿಲ್ಲ, ಬಾಲಣ್ಣ ಅಂತೂ ಬಂದೇ ಬರ್ತಾರೆ, ತಮಾಜಣ್ಣವ್ರು ಬರ್ತಾರೆ. ಬಾಲಣ್ಣವರು ಮತ್ತು ತಮಾಜಣ್ಣವರ ಮುಖದಲ್ಲಿ ಮತ್ತೆ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರ್ ಇಲ್ಲ, ಸೇವಾ ಮನೋಭಾವನೆ ಸರ್. ಇದು ರಾಜಕೀಯ ಯಾವುದು ಚುನಾವಣೆ ನಮಗೇನಿಲ್ಲ, ಇನ್ನು ಯಾವುದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳೆಲ್ಲ ಇದೇನು ಹೊಸ್ದಾಗಿ ಮಾಡ್ತಾಯಿಲ್ಲ. ಇದಲ್ಲೇ ಮೆಗಾ ಕ್ಯಾಂಪ್ಗಳು 7ನೇದು ಮಾಡ್ತಾ ಇರೋಂಥದ್ದು.
ಜನಸಾಮಾನ್ಯರಿಗೆ, ಬಡ ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲರೂ ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕಾಗಲ್ಲ ಸರ್. ಎಲ್ಲ ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕಾಗಲ್ಲ, ಎಲ್ಲರೂ ಬರಲಿಕ್ಕಾಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಕಾಯಿಲೆಗಳ್ನು ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಬಾಲಣ್ಣವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸರ್ ಇದು ಆಧಾರ್ ಕಾರ್ಡ್ ಅಂತಂದು ಸಾಕು ಸರ್. ಅವರು ಆಧಾರ್ ಕಾರ್ಡ್ ಅಂತಂದರೆ ಅವ್ರಿಗೆ ಅಡ್ರೆಸ್ಗೆ ಇದು ಬೇಕಲ್ಲ, ಆಧಾರ್ ಕಾರ್ಡ್ ಒಂದು ಸಾಕು. ನಾವು ಎಲ್ಲ ಪ್ರತಿಯೊಂದು ಉಚಿತವಾಗಿ ಮಾಡ್ತೀವಿ ಸರ್. ಅದನ್ನು ಚೆಕ್ ಮಾಡ್ತೀವಿ ಸರ್. ಇನ್ನು ಅದನ್ನು ಕೇಳಿಲ್ಲ ನಾನು, ಅದನ್ನು ಚೆಕ್ ಮಾಡ್ತೀವಿ ಸರ್. ಚೆಕ್ ಮಾಡಿದ್ದೆ ಅವಶ್ಯಕತೆ ಇದ್ದರೆ ಕೊಡ್ಸೋಣ ಸರ್, ಅದನ್ನು ಕೊಡಿಸ್ತೀವಿ ಸರ್. ಅವಶ್ಯಕತೆ ಇದ್ದರೆ ಹಾಸ್ಪಿಟ್ಲ್ ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ರಾಮಯ್ಯ ಹಾಸ್ಪಿಟ್ಲಿಗೆ ನೋಡಿರಬೇಕು, ಪ್ರತಿಷ್ಠಿತ ಒಂದು ಬೆಂಗಳೂರಿನಲ್ಲಿ ಒಂದೇ ಒಳ್ಳೆ ಹಾಸ್ಪಿಟ್ಲು. ನೀವು ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ವೆಹಿಕಲ್ ಅದು ಹೈಟೆಕಲ್ಲಿ ಬರುವಂಥದ್ದು. ಹೈಟೆಕಲ್ಲಿ ಬೆಂಗಳೂರಲ್ಲಿರೋಂಥದ್ದು 2-3-5 ವೆಹಿಕಲ್ ಅಷ್ಟೇ, ಅಂಥ ವೆಹಿಕಲ್ಲೇ ಬರ್ತದ್ದು. ಹೈಟೆಕ್ ವೆಹಿಕಲ್ ಬರುತ್ತೆ, ಅಲ್ಲೊಂದು ಅಷ್ಟೇ ಒಂದು ಹೈಟೆಕ್ ಬಸ್ ಬರುತ್ತೆ. ಹಾಗೆ ಎಲ್ಲ ಸೇವೆನೂ ಇಲ್ಲ ಇದಕ್ಕೆ ಸಿಗುತ್ತೆ ಸರ್.